ಇಡೀ ದೇಶದಾದ್ಯಂತ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗುಬ್ಬಿ ತಾಲೂಕಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ 2026ಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡ್ತಿರುವಂತಹದ್ದು. ಗುಬ್ಬಿ ಕ್ಷೇತ್ರದಲ್ಲಿ SIR ತರಬೇತಿ ಕಾರ್ಯಾಗಾರ ಆರಂಭ ಮಾಡಲಾಗಿದೆ. BLOಗಳಿಗೆ ವಿಶೇಷ ತರಬೇತಿ, ಮನೆ ಮನೆಗೆ ಪರಿಶೀಲನೆಗೆ ಸಿದ್ಧತೆಯನ್ನ ಮಾಡಿರುವಂತಹದ್ದು. ಮತದಾರರ ಪಟ್ಟಿ ನಿಖರತೆಗೆ ಚುನಾವಣಾ ಆಯೋಗದ ಹೊಸ ಹಂತ ಹೆಜ್ಜೆ ಇಟ್ಟಿದೆ. ಅರ್ಹ ಮತದಾರರ ಹೊರಗುಳಿಯುವಂತೆ ಖಡಕ್ ಸೂಚನೆಯನ್ನ ಕೂಡ ನೀಡಿರುವಂತಹದ್ದು. ಜೂನ್ 20ರಿಂದ ಬೃಹತ್ ಮತದಾರರ ಪರಿಶೀಲನಾ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಕರಡು ಪಟ್ಟಿ ಆಗಸ್ಟ್ 5ಕ್ಕೆ ಪ್ರಕಟ ಆಗ್ತಕ್ಕಂತಹದ್ದು. ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆಗೆ 2026 ಸಂಬಂಧ ಸಭೆಯನ್ನ ನಡೆಸಲಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2026 ನೋಂದಣಾಧಿಕಾರಿಗಳು 135 ಗುಬ್ಬಿ ವಿಧಾನಸಭಾ ಕ್ಷೇತ್ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಹೆಜ್ಜೆಯನ್ನ ಇಟ್ಟಿರತಕ್ಕಂತಹದ್ದು. ಅವಾಗ ಫಾಲ್ಟ್ ಯಾರ್ದು ಅಂತಂದ್ರೆ BLO ಮತ್ತೆ ಅವರನ್ನೇ ಮ್ಯಾಪಿಂಗ್ ಮಾಡಿಲ್ಲ ನೋಡಿ, ಸಮಸ್ಯೆ ಶುರುವಾಗ್ತದೆ. ಅದಕ್ಕೆ ಮ್ಯಾಪಿಂಗ್ ಕಾರ್ಯವನ್ನು 100% ಪೂರೈಸಿಕೊಂಡ್ರೆ, ಈಗ ಸರ್ ಹೇಳಿದ್ರು 1300 ಇದ್ರೆ, ಈಗ ಹೇಳಿದ್ದಾರೆ ನಮ್ಮ ಚುನಾವಣೆ ಶಾಖೆಯವರು ಹೇಳಿದ್ದಾರೆ ನಿಮ್ಮ ಅಡಿಷನಲ್ ಕೊಡ್ತೀವಿ. ಅದನ್ನು ತಗೊಂಡು ನೀವು ಫೀಲ್ಡ್ ಹೋಗೋದಕ್ಕೆ ಮುಂಚೆ ದಯಮಾಡಿ ಎಲ್ಲರೂ ಕೂಡ ಮ್ಯಾಪಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಸುಲಭವಾಗಿ ಕೆಲಸನ ಮಾಡ್ಕೊಳ್ಬೋದು. ಯಾಕೆ ಸುಲಭ ಅಂತಂದ್ರೆ ನಾವು ಹಿಂದಿನ ತರಬೇತಿನಲ್ಲಿ ಹೇಳಿದ್ವಿ, ನೀವು ಹೋದಂತ ಸಂದರ್ಭದಲ್ಲಿ ಡಾಕ್ಯುಮೆಂಟೇಶನ್ ತಗೊಳ್ಬೇಕು. 87ರ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೇಕಿಲ್ಲ, ನಂತರ ಹುಟ್ಟಿರ್ತಕ್ಕಂಥವ್ರಿಗೆ ಬೇಕಾಗ್ತದೆ, 4ರ ನಂತರ ಹುಟ್ಟಿರ್ತಕ್ಕಂಥವ್ರಿಗೆ ಬೇಕಾಗ್ತದೆ ಅಂತ ನಾವು ಹೇಳಿದ್ವಿ ತರಬೇತಿ. ಈಗ ಬದಲಾವಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪರಿಷ್ಕರಣೆ ಆದ್ಮೇಲೆ ಬದಲಾವಣೆ ಮಾಡಿದ್ದಾರೆ. ಡಾಕ್ಯುಮೆಂಟೇಶನ್ ಅನ್ನ ಏನು ತಗೊಳ್ಳೋದಿಲ್ಲ. ನೀವೇನು ಎನ್ಯುಮರೇಷನ್ ಫಾರಂ ಕೊಟ್ಟಿರ್ತೀರಾ, ನಿಮ್ಗೆ ಸೈನ್ ಮಾಡಿಕೊಡ್ತಾರೆ, ಅವರಿಂದ ಯಾವುದೇ ದಾಖಲೆಯನ್ನ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಅದೊಂದು ಗಮನದಲ್ಲಿ. ಇನ್ನೊಂದು ಹೇಳಿದ್ರು, ತರಬೇತಿನಲ್ಲಿ ನೀವು ಕೇಳಿದ್ರಿ ಪ್ರಶ್ನೆ, ನಮ್ಗೆ ಕೇಳಿದ್ರಿ ಸರ್, ಯಾರೋ ಊರಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಔಟ್ ಆಫ್ ಸ್ಟೇಟ್ ಅಲ್ಲಿ ಓದಕ್ಕೆ ಹೋಗಿರ್ತಾರೆ, ಅವರ ಎನ್ಯುಮರೇಷನ್ ಫಾರ್ಮ್ಗೆ ಸೈನ್ ಯಾರು ಮಾಡೋದು? ಅದಕ್ಕೊಂದು ಬದಲಾವಣೆ ತಂದಿದೆ ಚುನಾವಣಾ ಆಯೋಗ. ಅಂತ ಸಂದರ್ಭದಲ್ಲಿ ಮಾತ್ರ, ಎಲ್ಲರಿಗೂ ಅಲ್ಲ. ಯಾರು ಔಟ್ ಆಫ್ ಸ್ಟೇಟ್ ಅಲ್ಲಿ ಇರ್ತಾರೆ, ಔಟ್ ಆಫ್ ಕಂಟ್ರಿಗೆ ಹೋಗಿರ್ತಾರೆ ಅನ್ನೋ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹಿರಿಯ ಸದಸ್ಯನ ಸೈನ್ ತಗೊಂಡ್ರೆ ಎನ್ಯುಮರೇಷನ್ ಫಾರಂಗೆ ಅದು ಸ್ವೀಕೃತ ಫಾರಂ ಕೊಡ್ತೀರಿ, ಅವ್ರನ್ನ ಭರ್ತಿ ಮಾಡೋದಕ್ಕೆ ಸಹಾಯ ಮಾಡ್ತೀರಿ. ಇನ್ನು BLAಗಳು ಇರ್ತಾರೆ, ಬೂತ್ ಲೆವೆಲ್ ಏಜೆಂಟ್ ಅಂತ. ಪೊಲಿಟಿಕಲ್ ಪಾರ್ಟೀಸ್ ನಾಳೆ ಮೀಟಿಂಗ್ ಇದೆ, ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಪ್ರತಿಯೊಂದು ಬೂತ್ ಕೂಡ ಬೂತ್ ಲೆವೆಲ್ ಏಜೆಂಟ್ ಅನ್ನ ನೀವು ರೆಡಿ ಮಾಡ್ಕೊಡಿ ಅಂತಕ್ಕಂಥದ್ದು. ಸೊ ಅವ್ರು ಕೂಡ ಹೆಲ್ಪ್ ಮಾಡ್ಬೋದು ಅದು ಫಿಲ್ ಅಪ್ ಮಾಡೋದಕ್ಕೆ. ನೀವು ಕೂಡ ನಿಮ್ದು ಇನ್ಸಿಸ್ಟ್ ಮಾಡಿದ್ದಾರೆ, ಇನ್ ಕೇಸ್ ಅವ್ರಿಗೆ ಏನಾದ್ರು ಭರ್ತಿ ಮಾಡೋಕೆ ಅವಕಾಶ ನಿಮ್ಗೆ ಸಹಾಯಕ್ಕಿಂತ ನೀವು ಭರ್ತಿ ಮಾಡಬೇಕಾಗುತ್ತೆ ಅಂತ. 2 ಕಾಪಿ ಭರ್ತಿ ಮಾಡಬೇಕು, 1 ಕಾಪಿ ಅವ್ರಿಗೆ ನೀವು ಅಪಾಯಿಂಟ್ಮೆಂಟ್ ಆಗಿ ಕೊಟ್ಟು ಬರಬೇಕು, ಇನ್ನೊಂದು ಕಾಪಿಯನ್ನು ನೀವು ತರಬೇಕಾಗುತ್ತೆ. ಒಂದು ಮತ್ತೆ ಹಿಂದೆ ಹೇಳಿದ್ವಿ ನಾವು ಏನಂತ, ಪ್ರತಿಯೊಬ್ಬ ಮತದಾರರು ಸೈನ್ ಹಾಕೊಂಡು ಸೈನ್ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಬಟ್ ಇತ್ತೀಚಿನ ಮಾರ್ಗದರ್ಶಿ ಇವತ್ತಿನವರೆಗೆ ಇರ್ತಕ್ಕಂಥದ್ದು ಇಲ್ಲ, ಅವ್ರ ಮನೆ ಯಾವ್ದಾದ್ರು ಅಡಲ್ಟ್ ವ್ಯಕ್ತಿ ಅಂದ್ರೆ ವಯಸ್ಕರು ಯಾರಾದ್ರೂ ಸಹಿಯಾಗಿ ಕೊಟ್ರೆ ಸಾಕು ಅಂತ ಇದೆ. ಬಟ್ ಮುಂದೆ ಏನಾದ್ರು ಚೇಂಜ್ ಆದ್ರೆ ಅದನ್ನ ನಾವು ಕೂಡ ನಿಮ್ ಗಮನ ತರ್ತೀವಿ. ಇವತ್ತೇನಿದೆ ಅದನ್ನ ಹೇಳ್ತಾ ಇದ್ದೀವಿ. ಇವತ್ತಿನವರೆಗೂ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಏನ್ ಮಾಹಿತಿ ಇದೆ ಅದನ್ನ ಅಷ್ಟೇ ನಿಮ್ಗೆ ಹೇಳ್ತಾ ಇದೀವಿ. ಪ್ರತಿಯೊಬ್ಬ ಮತದಾರನಿಗೂ ಈ ಡೂಪ್ಲಿಕೇಟ್ ಆಗಿ 2 ಎನ್ಯುಮರೇಷನ್ ಫಾರ್ಮ್ ಕೊಡಬೇಕಾಗುತ್ತೆ, 1 ವಾಪಸ್ ಇಸ್ಕೋಬೇಕಾಗುತ್ತೆ. ಇದಕ್ಕೆ ಇನ್ ಕೇಸ್ ಸಿಗಿಲ್ಲ ಅಂದ್ರೆ 3 ಟೈಮ್ ವೇಟಿಂಗ್ ಇರಬೇಕು ಅಂತ ಹಿಂದೆ ಕೂಡ ನಮ್ಗೆ ಹೇಳಿದ್ವಿ. ಅಂಡ್ ದೆನ್ ನೆನಪಲ್ಲಿ ಇಟ್ಕೊಳ್ಬೇಕಾದಂತ ಅಂಶ, ಯಾವ ವ್ಯಕ್ತಿಯಿಂದ ಎನ್ಯುಮರೇಷನ್ ಫಾರಂ ವಾಪಸ್ ಬರಲ್ಲ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಲ್ಲ.